ಹಲೋ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬ್ರೋಕ್ಲಿ ಕ್ಯಾರೆಟ್ ಪಲ್ಯ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಪಲ್ಯ ಮಾಡೋಕ್ಕೆ ಒಂದು ಕ್ಯಾರೆಟು ಹಾಗೇ ಒಂದು ಗಡ್ಡೆಯಷ್ಟು ಬ್ರೋಕ್ಲಿ ತೊಗೊಂಡಿದ್ದೀನಿ. ಈಗ ನಾವು ಒಂದು ಚಿಕ್ಕ ಪಾತ್ರೆಯಲ್ಲಿ ಬ್ರೋಕ್ಲಿನ ಕಟ್ ಮಾಡಿ ಬೇಯಿಸ್ಕೊಳ್ಳೋಣ. ಹಾಗೆ ಕ್ಯಾರೆಟ್ನ ತುರಿದಿಟ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡಿ ಸೈಡ್ಗೆ ಎತ್ತಿಕೊಬೇಕು. ಈಗ ಒಗ್ಗರಣೆ ಹಾಕಬೇಕು. ಎಲ್ಲರಿಗೂ ಗೊತ್ತಿರೋ ಥರನೇ ನೋಡಿ ನಾನು ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅವು ಮೇಲೆ ಬಾಣಲಿ ಇಟ್ಟು ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಬೇಯಿಸಿದ್ವಲ್ಲ ಬ್ರೋಕ್ಲಿಗೆ ನೀರೆಲ್ಲ ಚೆಲ್ಬಿಟ್ಟು ಮತ್ತೆ ತಣ್ಣೀರು ಹಾಕಬೇಕು. ತಣ್ಣೀರು ಹಾಕಿ ಹಂಗೆ ಇಡಬೇಕು. ಬ್ರೋಕ್ಲಿನ ಒಗ್ಗರಣೆಯಲ್ಲಿ ಆ್ಯಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡಬೇಕು. ಫ್ರೈ ಮಾಡಬೇಕಾದ್ರೆ ಇದಕ್ಕೆ ಖಾರದ ಪುಡಿ, ಧನಿಯಾ ಪೌಡ್ರ್ ಇದಿಷ್ಟು ಹಾಕಿ ಹಾಗೇ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹೊತ್ತು ಸಾಫ್ಟ್ ಆಗಲಿ ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೊತಾ ಇರಿ. ಇದನ್ನು ಬ್ರೋಕ್ಲಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಸಿ ಆ್ಯಂಡ್ ಕೆ ಹೇರಳವಾಗಿ ಸಿಗುತ್ತೆ. ನಮಗೆ ಹಾರ್ಮೋನಲ್ ಬ್ಯಾಲೆನ್ಸಿಂಗಿಗೆ ಇದು ಸಪೋರ್ಟಿಂಗ್ ಅಂತಲೇ ಹೇಳ್ಬೋದು ಈ ಬ್ರೋಕ್ಲಿ. ಹಾಗೆಯೇ ವಿಟಮಿನ್ ಎ, ಸಿ, ಕೆ ಹೇರಳವಾಗಿ ಸಿಗುತ್ತೆ ಇದರಲ್ಲಿ. ಐ ಫೈಬರು, ಮಿನರಲ್ಸು, ಎಕ್ಸಲೆಂಟ್ ಸೋರ್ಸ್ ಆಫ್ ಕ್ಯಾಲ್ಶಿಯಮು, ಹಾಗೆಯೇ ಐರನ್ನು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಹ ಇದರಲ್ಲಿ ನಮಗೆ ಸಿಗುತ್ತೆ. ನೋಡೋಕ್ಕೆ ಕಾಲಿಫ್ಲವರ್ ಥರನೇ ಇರುತ್ತೆ. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಈಗ ಪಲ್ಯಕ್ಕೆ ವಿಷಯ ಬಂದರೆ ಈಗ ನೋಡಿ ಇಲ್ಲಿ ಕ್ಯಾರೆಟ್ ಎಲ್ಲ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ನೀರು ಇದಿಷ್ಟು ಹಾಕಿ ಎಲ್ಲ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಈ ಥರ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ಕ್ಯಾರೆಟ್ ಬ್ರೋಕ್ಲಿ ಪಲ್ಯ ರೆಡಿ ಆಯಿತು. ಈಗ ಇದನ್ನು ದೋಸೆ ಜೊತೆ ತಿಂತಾಯಿದ್ದೀವಿ ಇವತ್ತು. ಅಕ್ಕಿ ಹಸಿಟ್ಟಲ್ಲಿ ಸ್ವಲ್ಪ ಉಪ್ಪು ಹಾಗೆಯೇ ನೀರು ಹಾಕಿ ಕಲಸಿ ಒಂದು 10 ನಿಮಿಷ ಮುಂಚೆನೇ ಈ ಥರ ಸೈಡಿಗೆ ತೆಗೆದಿಕ್ಬೇಕು. ಆಮೇಲೆ ತವ ಮೇಲೆ ಈ ಥರ ದೋಸೆ ಎಣ್ಣೆ ಹಾಕ್ಬಿಟ್ಟು ದೋಸೆನ ಈ ಥರ ಹಾಕ್ಕೋಬೇಕು. ಸುತ್ತಲೂ ಫಸ್ಟ್ ಹಾಕ್ಬಿಡ್ಬೇಕು. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ತೆಳ್ಳಗೆ ಒಳ್ಳೆ ನೀರು ದೋಸೆ ಥರ ಹಾಕ್ಕೋಬೇಕು. ದೋಸೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ದೋಸೆನ ನೋಡಿ ಇಲ್ಲ ದೋಸೆ ಹಾಗೆಯೇ ಕ್ಯಾರೆಟು ಬ್ರೋಕ್ಲಿ ಪಲ್ಯ ರೆಡಿ ಆಯಿತು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.